ರಿಸೆಪ್ಷನ್ನು ಸಂಭ್ರಮ ಅದು ಇದು ಅಂತ ಏನು ಬೇಕಾದ್ರೂ ನಡೆಸಿದ್ರೆ ಖಂಡಿತ ನಮಗೂ ಒಪ್ಪಿಗೆನೆ. ಮನೆಯವರೆಲ್ಲರೂ ಸಂತೋಷವಾಗಿರೋದಕ್ಕಿಂತ ಇನ್ನೊಂದು ಶುಭ ಲಗ್ನ ಬೇರೆ ಇರುತ್ತಾ? ಇದಪ್ಪ ಮಾತು ಅಂದ್ರೆ ಮುಹೂರ್ತನೂ ಚೆನ್ನಾಗಿದೆ, ಎಲ್ರ ಮನಸ್ಸಲ್ಲೂ ಖುಷಿನೂ ಇದೆ. ರಾಹು ಕಾಲ ಬಂದು ರಾಹು ಒಕ್ಕರ್ಸ್ಕೊಳ್ಳೋ ಅಷ್ಟರಲ್ಲಿ ಮದುವೆ ಆಗ್ಬಿಡ್ಲಿ. ಮಹೇಶ್ ಅವರ ರಾಹು ಕಾಲನ? ಮೂವತ್ಕೆ ರಾಹು ಅಂದವೇ. ಅಲ್ಲ, ಈಗ ಇದ್ದಕ್ಕಿದ್ದಂಗೆ ಮದ್ವೆ ಅಂದ್ರೆ ಅದಕ್ಕೆಲ್ಲ ವ್ಯವಸ್ಥೆ ಆಗ್ಬೇಕಲ್ವಾ? ಎಲ್ಲ ವ್ಯವಸ್ಥೆನೂ ಆಗಿದೆ. ನಮ್ಮ ಅಣ್ಣಂದ್ರ ಮೇಲೆ ಅಷ್ಟು ನಂಬಿಕೆ. ಈ ಮದ್ವೆನ ಮಾಡಿಸ್ತಾರೆ ಅಂತ ನಮಗ್ ಗೊತ್ತಿತ್ತು. ಅದಕ್ಕೆ ಎಲ್ಲ ರೆಡಿಯಾಗೇ ಬಂದಿದೀವಿ. ಇಲ್ಲಿ ನೋಡಿ ಹಾರ, ಇಲ್ಲಿ ನೋಡಿ ಕುಂಕುಮ, ಅಕ್ಷತೆ, ತಾಳಿ ಎಲ್ಲ ರೆಡಿ ಇದೆ. ಅಂತೂ ಈ ಹುಡುಗರು ಹಿಡಿದು ಚಾಲನ ಬಿಡಲ್ಲ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿತ್ತು ಅನ್ನಿ. ನಮ್ಮೆಲ್ರಿಗೂ ಗೊತ್ತಿತ್ತು, ಈಗ ನಿಮಗೆ ಗೊತ್ತಾಯ್ತಷ್ಟೇ. ಇನ್ನು ಯಾಕೆ ತಡ? ತಗೊಂಡ್ ಬಮ್ಮ ಹಾರ. ತಾಳಿ ಮುಟ್ಟಿಸ್ಕೊಂಡು ಅಕ್ಷತೆ ಕೊಟ್ಬಿಡ್ಬ. ಓ ಶಾರ್ವರಿ, ಸರಿಯಾದ ಸಮಯಕ್ಕೆ ಬಂದೆ. ಅಪ್ಪ ಅಮ್ಮನ ಮುಂದೆ ಮಗಳು ಮದುವೆ ನಡೀತಾ ಇದೆ. ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿ ಅಕ್ಷತೆ ಹಾಕು. ಚಿಕ್ಕಮ್ಮ, ಅದು ದೊಡ್ಡವರ ಕೋಪಕ್ಕೆ ಮಕ್ಕಳ ಜೀವನ ಹಾಳಾಗಬಾರ್ದು ಶಾರ್ವರಿ. ದೇವರ ದಯೆಯಿಂದ ಮನೆಯವರೆಲ್ಲರ ಸಾಕ್ಷಿಯಾಗಿ ಈ ಮದುವೆ ನಡೆದಿದೆ. ನಿನಗೆ ಒಳ್ಳೆ ಮನಸ್ಸಿದ್ರೆ, ಒಳ್ಳೆ ಹೃದಯ ಇದ್ದರೆ ಮಧು ಮಕ್ಕಳಿಗೆ
ಆಶೀರ್ವಾದ ಮಾಡ್ಬೇಕು. ಒಬ್ಬ ತಾಯಿಯಾಗಿ ಅವಳಿಗೆ ಕೋಪ ಬರೋದು ಸಹಜನೇ. ಆದರೆ ಸ್ವಲ್ಪ ಸಮಯ ಕಳೀತಿದ್ದ ಹಾಗೆ ಅವಳಿಗೂ ನಾವು ಮಾಡಿದ್ದು ಸರಿ ಅಂತ ಅನಿಸುತ್ತೆ. ಆಯ್ತಾಯ್ತು ಬಿಡಿ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಈಗ ಅದೆಲ್ಲ ಮರೆತು ಮುಂದೆ ಆಗಬೇಕಾದ ಶುಭ ಕಾರ್ಯಗಳ ಬಗ್ಗೆ ನಮ್ಮ ಗಮನ ಕೊಡೋಣ. ಸಂಜು, ನಮ್ಮ ಮನೆ ಸೊಸೆನ ಮನೆ ತುಂಬಿಸ್ಕೋಬೇಕು. ಕರ್ಕೊಂಡ್ ಬಾಪ್ಪ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಮ್ಯಾರಿಡ್ ಲೈಫ್. ಸರಿ ಬೀಗ್ರೆ, ನಾವೇನು ಹೊರಡ್ತೀವಿ. ಮಾಧವ, ನೀವು ಈ ಮನೆಗೆ ಬಂದಾಗ ಇವರು ತುಂಬ ಬಿಗುಮಾನದಲ್ಲಿದ್ದರು. ಆದರೆ ಈಗ ಬೀಗರಾಗ್ಬಿಟ್ಟಿದ್ದಾರೆ. ಈ 3 ಜನ ಮಕ್ಕಳು ಬ್ರಹ್ಮ, ವಿಷ್ಣು, ಮಹೇಶ್ವರರ ಹಾಗೆ ಈ ಒಂದು ಸಂಬಂಧಕ್ಕೆ ಬೆಸುಗೆ ಹಾಕಿ ಅವರ ಒಂದು ಹೊಸ ಜೀವನಕ್ಕೆ ನಾಂದಿ ಹಾಡಿದ್ದಾರೆ. ಆಯ್ತಪ್ಪ, ಎಲ್ರಿಗೂ ಒಳ್ಳೇದಾಗಲಿ. ನಾವಿನ್ನು ಹೊರಡ್ತೀವಿ. ಆಯಿತು, ಮಗಳನ್ನ ನೋಡೋದಕ್ಕೆ ಆಗಾಗ ಬರ್ತಾ ಇರಿ.